ಗ್ರಾಹಕರು ವ್ಯಾಪಾರಿಗಳಿಂದ ನಿತ್ಯವೂ ಕೆಆರ್ ಮಾರುಕಟ್ಟೆ ಗಿಜುಗುಡ್ತಾ ಇರುತ್ತೆ. ಹೂವಿನ ಮಳಿಗೆಗಳ ಸುತ್ತ ಕಾಲಿಡೋದಕ್ಕೂ ಕೂಡ ಆಗುತ್ತಿಲ್ಲ. ಆ ಜನದಟ್ಟಣೆಯನ್ನ ತಪ್ಪಿಸಲೆಂದೇ ಎಪಿಎಂಸಿ ಒಂದು ಮಹತ್ ಪ್ಲಾನ್ ಮಾಡಿದೆ. ಕೆಆರ್ ಮಾರ್ಕೆಟ್ನಿಂದ ಹೆಬ್ಬಾಳಕ್ಕೆ ಹೂವಿನ ಮಂಡಿ ಶಿಫ್ಟ್. ಎಪಿಎಂಸಿ ನಡೆ ವಿರುದ್ಧ ಕೆಆರ್ ಮಾರ್ಕೆಟ್ ವ್ಯಾಪಾರಸ್ಥರ ಕಿಡಿ. ಹೂ ಕೊಳ್ಳೋರು ಹೂಗಳನ್ನ ಮಾರೋರಿಂದ ಇದೇ ಕೆಆರ್ ಮಾರುಕಟ್ಟೆ ಸದಾ ಲವಲವಿಕೆಯಿಂದ ಇರುತ್ತೆ. ಬೆಳಗಿನ ಜಾವದಿಂದ ಸಂಜೆಯವರೆಗೂ ವ್ಯಾಪಾರ ಜೋರಾಗಿರುತ್ತೆ. ಇಲ್ಲಿನ ದಟ್ಟಣೆ ಕಡಿಮೆ ಮಾಡಲು ಇದೇ ಹೂವಿನ ಮಂಡಿಯನ್ನೇ ಶಿಫ್ಟ್ ಮಾಡಲು ಈಗ ಎಪಿಎಂಸಿ ತಯಾರಿ ನಡೆಸುತ್ತಿದೆ. ಹೆಬ್ಬಾಳದ ಸಹಕಾರ ನಗರ ಬಳಿಯ ಜಿಕೆವಿಕೆಯಲ್ಲಿನ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ಆವರಣದ 5 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಮಾರುಕಟ್ಟೆ ನಿರ್ಮಿಸಲು ಹೊರಟಿದೆ ಎಪಿಎಂಸಿ. ಅನನುಕೂಲ ಆಗುತ್ತೆ. ಯಾಕಂದರೆ ನಾವು ಬರೋದು ತಲಗಟ್ಪುರದಿಂದ ಬಂದು ಕಾಲೇಜ್ ಮುಗಿಸ್ಕೊಂಡು ಹೂವು ಮಾರಕ್ಕೋಸ್ಕರ ಬಂದು ತಗೋ ಹೋಗೋದ್ರಿಂದ ಹತ್ರ ಇರೋದ್ರಿಂದ ನಾವೇನೋ 10 ನಿಮಿಷ ಬಸ್ಸಲ್ಲಿ ಬಂದು ಹೋಗ್ಬೋದು. ಇವಾಗ ಜಿಕೆವಿಕೆ ಯಲಹಂಕ ಹತ್ರ ಇರೋದದು. ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ತೊಗೊಂಡು ಮತ್ತೆ ಹೋಗೋ ಅಷ್ಟೊತ್ತಿಗೆ ನಾವು ವ್ಯಾಪಾರನೇ ನಿಂತೋಗ್ಬಿಟ್ಟಿರುತ್ತೆ. ನಾವು ಹೋಗಿ ತೊಗೊಂಡು ಏನು ಮಾಡೋದು? ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದ್ದರೆ ನಮಗೆ ಅನುಕೂಲವಾಗಿರುತ್ತೆ, ಹತ್ರ ಇರುತ್ತೆ, ತೊಗೊಂಬಂದು ಹೋಗೋಕ್ಕೆ ರೀಸನಬಲ್ ಆಗಿರುತ್ತೆ. ಎಪಿಎಂಸಿಯ ಈ ಪ್ಲಾನ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. 130ಕ್ಕೂ ಹೆಚ್ಚು ವರ್ತಕರು ಹಲವು ದಶಕಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಮಾರ್ಕೆಟ್ನಲ್ಲಿ ಕುಡಿಯುವ ನೀರು, ಶೌಚಾಲಯದಂತಹ ಮೂಲಸೌಕರ್ಯಗಳಿಲ್ಲ. ಮಾರ್ಕೆಟ್ನ ಮೊದಲನೇ ಮಹಡಿಯಲ್ಲೇ ಸಾಕಷ್ಟು ಸ್ಥಳಾವಕಾಶವಿದೆ. ಅದನ್ನು ಸರಿಯಾಗಿ ಬಳಸಿದ್ರೆ ಸಾಕು, ಸ್ಥಳಾಂತರ ಬೇಕಾಗಿಲ್ಲ ಅಂತಾರೆ. ಮಾರ್ಕೆಟ್ಗಿರುವ ಕನೆಕ್ಟಿವಿಟಿ ಜಿಕೆವಿಕೆಗೆ ಇಲ್ಲ ಅಂತಾರೆ. ಇಲ್ಲಿ ಬರೋದೆಲ್ಲ ಲೇಡೀಸೇ ಜಾಸ್ತಿ ಬರ್ತಾ ಇರೋದು. ಯಾಕಂದರೆ ಇಲ್ಲಿ ಸರೌಂಡಿಂಗ್ಸಲ್ಲಿ ಮಂದಿ 1 kg 2 kg ತೊಗೊಂಡೋಗಿ ಅಲ್ಲಿ ಹೂವು ಮಾರವರೇ ಇರೋದು. ಜಿಕೆವಿಕೆಗೆ ಹೋಗಿದ್ರೆ ಅಲ್ಲಿ ನಮ್ಗೇನು ಫೆಸಿಲಿಟೀಸ್ ಇದೆ, ಏನಕ್ಕೆ ಬೇಕು ನಮಗೆ ನೆಸಿಟಿ ಇಲ್ಲ ನಮಗೆ. ಇದನ್ನೆಲ್ಲ ವಿ ಆರ್ ಹ್ಯಾಪಿ. ತಿರ್ಗಾ ನಮ್ಗೆ ಏನೋ ಡೆವಲಪ್ ಮಾಡ್ತೀವಿ, ಅನುಕೂಲ ಮಾಡ್ತೀವಿ ಅಂತಾರೆ. ಏನು ಅನುಕೂಲ ಮಾಡ್ತಾರೆ? ಜಿಕೆವಿಕೆ ಹೂವಿನ ಮಂಡಿ ಶಿಫ್ಟ್ ಆಗಬೇಕಿದ್ರೆ ಇಲ್ಲಿನ 5 ಎಕರೆಯಲ್ಲಿರುವ 900ಕ್ಕೂ ಹೆಚ್ಚು ಮರ ಕತ್ತರಿಸಬೇಕಿದೆ. ಆದರೆ ಅಷ್ಟೊಂದು ಮರಗಳನ್ನ ಕತ್ತರಿಸೋದಕ್ಕೆ ಪರಿಸರವಾದಿಗಳು ವಿರೋಧಿಸುತ್ತಿದ್ದಾರೆ. ಹೀಗೆ ಹಲವು ವಿರೋಧಗಳ ನಡುವೆ ಹೂವಿನ ಮಂಡಿ ಸ್ಥಳಾಂತರ ಆಗುತ್ತಾ ನೋಡಬೇಕು. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.